ಹಲೋ ಗಾಯ್, ಸ್ವಲ್ಪ ಹುಷಾರಿರ್ಲಿಲ್ಲ, ಹೊಟ್ಟೆ ನೋವು. ನಮ್ಮ ಯಜಮಾನ್ರು ಪಾಪ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಇಡ್ಲಿ ಮತ್ತು ಪಲಾವ್ ಪ್ಯಾಕ್ ಮಾಡಿಸೋದಕ್ಕೆ ಹಿಂದೆ ಗೈಸಿ ಹಿಂಗೆ ಮಾಡ್ಕೋತೀನಿ ಯಾವಾಗಲೂ. ಮತ್ತೆ ರಾತ್ರಿ ಎರಡು ಕಾಲಲ್ಲಿ ಆ ಪೇಪರ್ ಸಿಕ್ಕಿದೆ. ಬೇಕಾ ಕಾಫಿ ಒಂಚೂರು? ತುಂಬ ಚೆನ್ನಾಗಿ ನೋಡ್ಕೊತಿಲ್ಲಪ್ಪ ನನ್ನ. ಏನು ಹೆಂಡಲ್ ಮಾಡ್ತಾ ಇದ್ದೀರಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ರೆಡಿ ಆಗಿಲ್ಲ ನಾನು. ಇವಾಗ ಎದ್ದಿದ್ದು ಸುಮ್ಮನೆ ಮುಖ ತೊಳ್ಕೊಂಡು ಹೋಗ್ತಾ ಇದ್ದೀವಿ. ಏನಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಹೊಟ್ಟೆ ನೋವ್ತಿತ್ತು. ಅದಕ್ಕೆ ನಮ್ಮ ಯಜಮಾನ್ರು ನಾನು ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಸಂಡೇ ಅಲ್ಲ, ಸೊ ಹೊರಗಡೆಯಿಂದ ಟಿಫನ್ ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಆಗ್ತಾಯಿಲ್ಲ, ನನ್ನ ಕೈನಲ್ಲಿ ಸುಸ್ತಾಗ್ತಾಯಿದೆ. ಅದೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡಬೇಕು ಗೈಸ್ ಹೇಗೆ ಹೋಗುತ್ತೋ ದಿನ, ಹಾಗಾಗಿ ತೋರಿಸ್ತೀನಿ ಗೈಸ್. ಈ ಮನೆಯವ್ರು ಇಲ್ಲ, ಊರಿಗೆ ಹೋಗಿದ್ದಾರೆ. ಗಿಡಗಳೆಲ್ಲ ಒಣಗೋಗ್ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಪಾಪ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ ಗೈಸ್. ಗೈಸ್ ಇಲ್ಲೊಂದು ಪಿಂಪಲ್ ಆಗೋಗ್ಬಿಟ್ಟಿದೆ, ನೋವು ಬೇರೆ ಆಗ್ತಿತ್ತು. ಅದಕ್ಕೆ ಭವಿಷ್ಯ ಪಿಂಪಲ್ ಪ್ಯಾಚ್ ಹಾಕ್ಕೊಂಡು ನೋಡು ಅಂತ ಹೇಳ್ಬಿಟ್ಟು ಹಾಕಿದ್ದಾಳೆ. ಹೇಗಿರುತ್ತೆ ತೆಗ್ದಾದ್ಮೇಲೆ ಅಂತ ನೋಡಬೇಕು. ಆಯಿತಾ, ಇನ್ನೂ ಇದೆಯಾ? ನಮ್ಮ ಯಜಮಾನ್ರು ಹೋಗಿದ್ದಾರೆ ಗೈಸ್ ಇಡ್ಲಿ ಮತ್ತು ಪಲಾವ್ ಪ್ಯಾಕ್ ಮಾಡಿಸೋದಕ್ಕೆ. ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ, ಅಲ್ಲಿ ಸ್ವಲ್ಪ ರಶ್ ಇದೆ, ಅದಕ್ಕೋಸ್ಕರ ಗೈಸ್ ಮನೆಗೆ ಬಂದಿದ್ದೀನಿ. ನಮ್ಮ ಯಜಮಾನ್ರೇನೋ ನೋಡ್ಕೊಂಬರ್ತೀನಿ, ಅದು ಎಲೆಕ್ಟ್ರಿಕ್ದು ಇವಾಗ ರಿನ್ಯೂ ಮಾಡಿಸ್ತಾ ಇದ್ದಾರಲ್ಲ, ಸೊ ಅದು ನೋಡ್ಕೊಂಬರ್ತೀನಿ, ಇಲ್ಲ ಸಿಗ್ತಾರ ಅಂತ ಹೋದರು. ಕೀನು ಜೊತೆಗೆ ತೊಗೊಂಡೋಗಿದ್ದಾರೆ. ನಮ್ಮ ಭವಿಷ್ಯ ಮಲಗಿದ್ದಾಳೆ, ಫೋನು ಏರೋಪ್ಲೇನ್ ಮೋಡ್ಗೆ ಹಾಕ್ಬಿಟ್ಟು ಮಲಗಿರ್ತಾಳೆ. ತೆಗ್ತಾ ಇದ್ದರೆ ತೆಗಿತಾನೆ ಇಲ್ಲ. ಟಿಫನ್ನು ಗೈಸ್ ಒಂದು ಕಡೆ ಅಲ್ಲ, ಎಷ್ಟೊಂದು ಕಡೆ ಹುಡುಕಿ ಒಂದು ಕಡೆ ಸಿಕ್ತು, ಎಲ್ಲ ಕಡೆ ಖಾಲಿ ಆಗೋಗ್ಬಿಟ್ಟಿದೆ. ಯಾಕೆ ಅಂದರೆ ಟೈಮ್ ಆಲ್ರೆಡಿ 11 ಗಂಟೆ ಆಗಿತ್ತು. ನೀರು ಕುಡಿಯೋಣ ಅಂದರೆ ಅದಕ್ಕೂ ಬಾಗಿಲು ತೆಗಿಯಲ್ಲ ಇವಳು. ನಮ್ಮ ಯಜಮಾನ್ರು ಬರೋ ತನಕ ಕಾಯ್ಬೇಕು ನಾನೀಗ. ಈ ತಟ್ಟಿ ಇವಾಗ ತೆಗೆದ್ಲು, ತಿರ್ಗಾ ಹೋಗಿ ಮಲ್ಕೊಂಡು. ನಮ್ಮ ಭವಿಷ್ಯ ಕೇಳಿಸಿರ್ಬೋದೇನೋ, ಅದಕ್ಕೆ ಎದ್ದು ಬಂದು ತೆಗೆದುಬಿಟ್ಟಿದ್ದಾಳೆ. ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ. ಆಯಿತು, ನಾನು ಬಂದು 20 ಮಿನಿಟ್ಸ್ ಆಯಿತು ಕೂತ್ಕೊಂಡು. ಇವಾಗ ಟಿಫನ್ ತಿಂತೀನಿ ಗೈಸ್, ಸುಸ್ತಾಗಿ ಹೋಗ್ಬಿಡಿದೆ. ಒನ್ ಡೇ ಮೀಲು ಮೊನ್ನೆ ಲೈಕ್ ಪ್ರಾಪರಾಗಾಯಿತು. ನಿನ್ನೆ ನನಗೊಂದು ಸ್ವಲ್ಪ ಹುಷಾರು ತಪ್ಪಲ್ಲ ಗೈಸ್, ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಹುಷಾರಾಗಿದ್ದಾಗ ಮಾತ್ರ ಮಾಡಬೇಕದು, ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲು. ಏಕೆಂದರೆ ಸಂಡೇ, ಒನ್ ಡೇ ಮೀಲ್ ಸಂಡೇ ಮಾಡೋಕ್ಕೋಗಲ್ಲ. ನಾಳೆ ಮಾಡ್ತೀನಿ ಗೈಸ್, ನಾಳೆ ಅಷ್ಟರಲ್ಲಿ ಹುಷಾರಾಗಿರ್ತೀನಿ ಕನ್ಫರ್ಮ್. ಗೈಸ್ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಮೈಕ್ ಹಾಕ್ಕೊಂಡಿದ್ದೀನಿ, ಆದರೆ ಆನ್ ಮಾಡ್ಕೊಳ್ಳೋದೇ ಮರ್ತೋದೆ. ಸೊ ಏನು ಹೇಳ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ ಟಿಫನ್ ಆದಮೇಲೆ ಚೆನ್ನಾಗಿ ನಿದ್ದೆ ಮಾಡಿದೆ. ಅದಾದಮೇಲೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ತಿರ್ಗಾ ಒಂದು ಸ್ವಲ್ಪ ಊಟ ಮಾಡಿದೆ. ಇವಾಗ ಫುಲ್ಲು ಹುಷಾರಾಗಿದ್ದೀನಿ ಅಂತ ಹೇಳ್ತಾಯಿದ್ದೆ. ಸ್ವಲ್ಪ ಹೊಟ್ಟೆ ನೋವೆಲ್ಲ ಹೋಯಿತು. ಸೊ ನಾನು ಹೇಳ್ತಾ ಇರೋದೇನು ಅಂದರೆ, ಸ್ವಲ್ಪ ದಿನ ಯಾವಾಗಾದ್ರೂ ರೆಸ್ಟ್ ತೊಗೋಬೇಕು ಅಂತ ನಿಮ್ಮ ಬಾಡಿ ಹೇಳ್ತಾ ಇದ್ರೆ ಅವಾಗ ರೆಸ್ಟ್ ತೊಗೊಂಬಿಡಿ ಚೆನ್ನಾಗಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೀ ನೋಡ್ದ ನನ್ನ ಗಾಡಿದು ಅಂತ ಕೇಳಿದ್ರು. ಇಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೆ, ಬಟ್ ಹುಡುಕೊಡದೆ ಇದ್ದರೆ ಅವ್ರಿಗೆ ಆಗೋದಿಲ್ಲ ಅಂದ್ಬಿಟ್ಟು ಬಂದೆ. ಬಟ್ ನಮ್ಮ ಯಜಮಾನ್ರು ಪಾಪ 1/2 ಅವರೋ 1 ಅವರೋ ನಿದ್ದೆ ಮಾಡಿದ್ರು. ನಾನು ಎಬ್ರಿಸ್ಬಿಟ್ಟೆ, ವಾಕಿಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು. ಅವ್ರ ಕಣ್ಣು ಕೆಂಪಗಾಗಿ ಹೋಗ್ಬಿಟ್ಟಿತ್ತು, ಅದನ್ನೇ ತೋರಿಸ್ತಾ ಇದ್ದೆ. ಅದಾದಮೇಲೆ ಭವಿಷ್ಯ ಏನೋ ಇದು ಕಾರ್ಡ್ಬೋರ್ಡ್ದು ಮಾಡಿದ್ಲು, ದೀಪ ಆರೋಗ್ದೇ ಇರಲಿ ಅಂತ ಹೇಳ್ಬಿಟ್ಟು ಅವಳೇ ಕೂತ್ಕೊಂಡು ಮಧ್ಯಾಹ್ನ ಅವ್ರ ಅಪ್ಪ ಅವಳು ಎಲ್ಲ ಐಡಿಯಾ ಮಾಡಿಬಿಟ್ಟು ಇದು ಮಾಡಿದ್ರು. ಆ್ಯಕ್ಚುಲಿ ಭವಿಷ್ಯನೇ ಮಾಡಿದ್ದು ಫುಲ್ಲು ಗೈಸ್. ಇವಾಗ ಪಾರ್ಕಿಗೆ ಹೋಗ್ತಾಯಿದ್ದೀವಿ. ಇವಾಗ ನಾವು ಯಜಮಾನ್ರನ್ನ ತೋರಿಸ್ತಾ ಇದ್ದೆ ಹೇಗೆ ರೆಡಿ ಆಗಿದ್ದಾರೆ ಅಂತ ಹೇಳಿಬಿಟ್ಟು. ನನಗಿನ್ನೂ ಗೊತ್ತಾಗಿಲ್ಲ, ಮೈಕೆ ಆನ್ ಆಗಿಲ್ಲ ಅಂತ ಹೇಳಿ ಇನ್ನೂ ಮಾತಾಡ್ತಾನೇ ಇದ್ದೀನಿ. ಅದೇನೇನೋ ಮಾತಾಡ್ಬಿಟ್ಟಿದ್ದೀನಿ ಗೈಸ್. ಇವಾಗ ನೋಡ್ಕೋತೀನಿ ನೋಡಿ, ಮೈಕ್ ನೋಡಿಕೊಂಡೆ, ಅಯ್ಯೋ ಆನೆ ಆಗಿಲ್ಲ ಅಂತ ಅಂದ್ಕೊಂಡೆ.
ಇವಾಗ ಆನ್ ಮಾಡಿದೆ. ಏನಿಲ್ಲ, ಇವಾಗ ವಾಯ್ಸ್ ರೆಕಾರ್ಡ್ ಆಗ್ತೀನಿ ಗೈಸ್. ಇಷ್ಟೊತ್ತು ಮೊಬೈಲ್ದು ಮೈಕ್ ಆಫ್ ಆಗೋಗ್ಬಿಟ್ಟಿತ್ತು. ಹಿಂಗೆ ಗೈಸ್ ಹಿಂಗೆ ಮಾಡ್ಕೋತೀನಿ ಯಾವಾಗಲೂ. ಸೊ ಏನಾಯಿತು, ಏನೋ ಹೇಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಏನಾಯಿತು, ನಾವು ನೆನ್ನೆ ಏನೋ ಒಂದು ಪತ್ರ ಬೇಕಾಗಿತ್ತು. ಅದು ಪತ್ರ ನಮ್ಮ ಯಜಮಾನ್ರು ನೀಟಾಗಿ ಎತ್ತಿಟ್ಟಿದ್ರು. ಸರಿ ಎಲ್ಲ ಕಡೆ ಹುಡ್ಕಿದ್ವಿ, ಸಿಗಲಿಲ್ಲ. ಒಂದು ಕವರಲ್ಲಿ ನಾನು ಭವಿಷ್ಯಂದು ಮಾಸ್ ಕಾರ್ಡ್ ಅಂತೆ ಅದು ಇದು ಕಾಲೇಜ್ ರಿಲೇಟೆಡ್ ಥಿಂಗ್ಸು ಇಟ್ಟಿದ್ದೀನಿ. ಸ್ವಲ್ಪ ನಂದು ಥಿಂಗ್ಸು ವೋಟರ್ ಐ ಡಿ ಅಂತ ಅದು ಇದು ಇಟ್ಟಿದ್ದೆ. ಇವತ್ತು ಒಂದೆರಡು ಐಟಮ್ಸ್ ಇಟ್ಟಿದ್ದೆ. ನಾನೇ ಎಲ್ಲ ಕಡೆ ಹುಡುಕಿದ್ರು. ಅದೊಂದು ಕವರಲ್ಲಿ ಇಲ್ಲ, ಅದೊಂದು ಕವರಲ್ಲಿ ಇಲ್ಲ. ದಿನವೆಲ್ಲ ಹುಡುಕಿದ್ದಾರೆ. ಸರಿ, ಆ ಕವರಲ್ಲಿ ಇಲ್ಲ ರೀ, ನನಗೆ ಗೊತ್ತು ಆ ಕವರಲ್ಲಿ ಒಂದರಲ್ಲಿ ಇಲ್ಲ, ಇನ್ನು ಎಲ್ಲ ಕಡೆ ಹುಡುಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳಿಟ್ಟೆ. ಕಡೆಗೆ ಒಂದ್ಸರಿ ಹುಡುಕ್ಬಿಡೋಣ, ಆ ಕವರಲ್ಲಿ ಬೇಕಾದ್ರೆ ತೋರಿಸ್ತೀನಿ ಅಂದ್ಬಿಟ್ಟು ಓಪನ್ ಮಾಡಿದ್ರೆ ಅದರಲ್ಲೇ ಇತ್ತು ಗೈ. 12 ಗಂಟೆ ರಾತ್ರಿ 12 ಆ ಪೇಪರ್ ಸಿಕ್ಕಿದೆ. 12 ಕಡೆಗೆ ಆ ಪೇಪರ್ ಸಿಕ್ತು. ಅಪ್ಪ ಸದ್ಯ ಅಂತ ನನ್ನಿಂದ ಹುಡುಕಿದ್ರು. ನನ್ನಿಂದ ಸಿಕ್ತಲ್ವಾ ಪೇಪರು, ನನ್ನಿಂದ ಸಿಕ್ತಲ್ವಾ ಪೇಪರು. ನಿನ್ನಿಂದನೇ ವಿಡಿಯೋ ಮೈಕ್ ನೋಡ್ಕೊಂಡ್ಬಿಡ್ತೀನಿ ಫಸ್ಟು. ವಾಕ್ ಮುಗೀತು ನಮ್ಮದು. ಇವಾಗ ನಮ್ಮ ನನ್ನ ರೆಗ್ಯುಲರ್ ಕಾಫಿ ಕುಡಿಯೋದಕ್ಕೆ ಅಂತ ಬಂದಿರ್ತೀವಿ. ಕಾಫಿ ಕಟ್ಟೆ ನಮ್ಮೂರ, ಅದೇನದು ನಮ್ಮೂರ ಕಾಫಿ ಕಟ್ಟೆ ರೀ, ನಮ್ಮೂರ್ದು ರೀ ಇದು. ಥ್ಯಾಂಕ್ ಯು. ನನ್ನ ಕಾಫಿ ಗಾಯ್ಸ್, ಬೇಕಾ ಕಾಫಿ ಒಂಚೂರು? ಗೈಸ್ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋದಾದ್ಮೇಲೆ ಬರ್ಗರ್ ಥರ ಇರೋ ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ ನಮ್ಮ ಯಜಮಾನ್ರಿಗೆ. ಥ್ಯಾಂಕ್ ಯು. ನನ್ನ ಹೆಂಡತಿ ಅಂತ ತುಂಬ ಚೆನ್ನಾಗಿ ನೋಡ್ಕೊತಿಲ್ಲಪ್ಪ ನನ್ನ. ಏನು ಮಾಡ್ತಾ ಇದ್ದೀರಾ? ಅವ್ಳು ಮಾಡೋದೇ ಎಕ್ಸ್ಪೀರಿಯನ್ಸ್ ಇದು ಏನೋ ರಿನಿವೇಟ್ ಅಂದರೆ ಏನಾರು ರೆಸಲ್ಯೂಷನ್ನು ಏನಾರು ಒಂದು ಮಾಡ್ತಾಳೆ, ಏನಾರು ಒಂದು ಹೊಸ್ತಾಗಿ ಮಾಡ್ತಾಳೆ. ಅದು ನಮ್ಮ ಮೇಲೆ ಪ್ರಯೋಗ ಮಾಡ್ತಾಳೆ. ಬಲಪ್ರಯೋಗ ಅದು ಪ್ರಯೋಗ ಅಲ್ಲ, ಬಲಪ್ರಯೋಗ ಅಲ್ಲ, ಅದು ಬಲಪ್ರಯೋಗ. ಅದೇನೋ ಹೇಳ್ತಾರಲ್ಲ, ಗಿನಿ ಪಿಗ್ ಇಟ್ಕೊಂಡಿರ್ತಾರೆ ಟೆಸ್ಟ್ ಮಾಡೋದಕ್ಕೆ. ನನಗೆ ನಮ್ಮ ಮನೇಲಿ ಇವರು ಭವಿಷ್ಯ 2 ಪೀಸ್ ಇದೆ. ಇಲ್ಲ, ಅವಳು ತಿಂದುಬಿಟ್ಟು ಸಖತ್ತಾಗಿದೆ ಅಂತ ಹೇಳಿದ್ಲು. ಅವಾಗ ನಾವು ಅಪ್ಪ ಸ್ವಲ್ಪ ಸೂಪರ್ ಆಗಿದೆಯಪ್ಪ ಅಂತ ಮಾಡ್ಕೊಡ್ತೀನಿ ಅಂತೇಳು. ಅವಾಗ ನಾವು ಪ್ರಿಪೇರ್ ಆಗೋದು. ಸರಿ, ಇವಾಗ ಹೋಗಿ ಹೆಂಗಿರುತ್ತೆ ಗೊತ್ತೇನ್ರಿ, ಅವಾಗ ಮಜಾ ತಿಂಡಿನಲ್ಲಿ ಒಂದು ಬರ್ಗರ್ ತಿಂತಿದ್ರಿ ಗೊತ್ತಾ? ಇಲ್ಲಲ್ಲ, ಮಜಾ ತಿಂಡಿನ ಅದು. ಯಪ್ಪ ತಾನೇ ಪರಿಚಯದವರು ಗೈಸ್. ಅಪ್ಪ ಘಾಟು ಒಂದು ಕಡೆ ಮಜಾ ತಿಂಡಿ ಅಂತ ಇತ್ತು ಗೈಸ್. ಅಲ್ಲಿ ಅವ್ರು ಬರ್ಗರ್ ಮಾಡಿಕೊಡೋರು. ಮೆಕ್ಡಾನಲ್ಸ್ನಲ್ಲಿ ಯಾವ ಬರ್ಗರ್ ಅಂಗಡಿನಲ್ಲೂ ನಾನು ಆ ಥರದ ಬರ್ಗರ್ ತಿಂದಿಲ್ಲ. ತಿರ್ಗಾ ಎಷ್ಟು ಕ್ರೀಮಿ ಆಗಿರ್ತಿತ್ತು. ಇವಾಗ ಅದೇ ಥರದ್ದು ಮಾಡಿಕೊಡ್ತೀನಿ ನಿಮಗೆ. ಕೀ ಕೊಡೋದಕ್ಕೆ ಕಾಯ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಹಾಂ, ಏನ್ರಿ ಕೀ ಕೊಟ್ರೇನ್ರಿ? ಕೊಟ್ಟಿರ್ತೀನಿ. ಗೈಸ್, ನಮ್ಮ ಯಜಮಾನ್ರಿಗೂ ನನಗೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ? ನಾನು ಈ ರೋಡ್ನಲ್ಲಿ ಬರ್ತಾ ಇದ್ದೆ ಈಗ, ಅಲ್ಲೊಂದು ಫ್ಲಾರಿ ಥರದ್ದು ಟೀ ಶರ್ಟ್ ಇತ್ತು. ಅದನ್ನ ನೋಡ್ಬಿಟ್ಟು ಆ ಟೀ ಶರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಮ್ಮ ಯಜಮಾನ್ರಿಗೆ ನೋಡಿದ್ರೆ ಇಲ್ಲಿ ಮನೆಗೆ ಹೂವು ತೊಗೊಳ್ಳೋಣ, ಹೂವು ಇರೋ ಟೀ ಶರ್ಟ್ ತೋರಿಸ್ತಾ ಇದೆಯಾ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೂವು ತೊಗೋತಾ ಇದ್ದಾರೆ. ಸಂಸಾರ ಭಾರ ಹೊರತಾ ಇದ್ದಾರೆ ನಮ್ಮ ಯಜಮಾನ್ರು. ಆಯ್ತಾ ಗೈಸ್, ನಮ್ಮ ಯಜಮಾನ್ರಿಗೆ ಇಲ್ಲಿ
ಏನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಅದಕ್ಕೆ ಬಂದಿದ್ದೀವಿ. ವೆನಿಲಾ ಕೋನು, ರಬಡಿ, ಕುಲ್ಫಿ. ವಿತ್ ರಬಡಿ. ನಿಮ್ಗೆ ಏನು ಬೇಕು ಅದು ತಗೊಳ್ಳಿ. ಪುಟಾಣಿ ಸ್ಟಾಲ್ ಇದೆ ಗೈಸ್. ಮ್ಯಾಂಗೋ ಮಸ್ತಾನಿ ತಗೊಳ್ಳಿ ನಿಮಗೆ. ನಿಮ್ಗೆ ಏನು ಬೇಕೋ ತಗೊಳ್ಳಿಪ್ಪ. ಯಾರು ಇಲ್ಲ ತಗೊಳ್ಳೋಣ ಅಂದರೆ. ರಬಡಿ ಆಗ್ತಿದೆ 50 rupees. ಓಕೆ ತಗೊಳ್ಳಿ ರೀ. ಏನು ಬೇಕೋ ಅದು ತಗೊಳ್ಳಿ. ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅದು ಬೇಕು, ಇದು ಬೇಕು, ಎಲ್ಲ ಬೇಕು ಅಂತಿದ್ದಾರೆ ಗೈಸ್. ಆ್ಯಕ್ಚುಲಿ ಇಲ್ಲಿ ಅದೇ ತಗೊಳ್ಳಿ, ರಬಡಿ ಆಫ್ ದ ಡೇ. ಇಲ್ಲ ಜಾಮೂನ್ ತಿನ್ಬೇಕು ಅನಿಸಿದ್ರೆ ಅದು ತಗೊಳ್ಳಿ, ವಿತ್ ಜಾಮೂನ್. ಸ್ವಲ್ಪ ಬರುತ್ತಂತೆ. ಇದು ನಮ್ಮ ರಬಡಿ ವಾಲ. ಇದು ಆರ್ ಆರ್ ನಗರ್ ದೇವಸ್ಥಾನದ ರೋಡ್ನಲ್ಲಿದೆ. ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ. ಕನ್ಫ್ಯೂಷನ್ನು ನಮ್ಮ ಯಜಮಾನ್ರಿಗಿದೆ ಅಂದರೆ ಇತ್ತಿಲ್ಲ ಅನ್ನೋ ಥರ ಇದೆ. ಓಹೋ ತುಂಬಕ್ಕೂ ಕೊಟ್ಬಿಟ್ರು. ಬಂದಂಗೆ ಇವತ್ತು ನಿದ್ದೆನು. ತಿಂದು ನೋಡಿ ಫಸ್ಟು. ಚೆನ್ನಾಗಿದೆ. ಫುಲ್ಲು ತಿಕ್ ರಬಡಿ, ಅಂದರೆ ಫುಲ್ಲು ಹಾಲನ್ನ ಕುಚ್ಚಿ ಕೆನೆ ಕಟ್ಟಿ ಮಾಡಿಬಿಟ್ಟಿರ್ತಾರೆ ನೋಡಿ ಗೈಸ್. ಹೆಂಗೆ ಆಫ್ ಮಾಡೋದು? ಬೈಕ್ದು ಇಂಡಿಕೇಟರ್ ಎಲ್ಲಿರುತ್ತೆ ಗೈಸ್? ರೀ ಯಾವುದು ರೀ ಇಂಡಿಕೇಟರು? ಕರೆಕ್ಟಾಗಿ ಮಾಡಿದ್ದೀನಿ ಗೈಸ್. ಕಡೆಗೂ ನಮ್ಮ ಯಜಮಾನ್ರು ಇವತ್ತು ಸ್ವೀಟ್ ತಿನ್ನಬೇಕು ಅಂತ ತಿಂತಾ ಇದ್ದಾರೆ. ಬೇಡ ನಂಗೆ ಸಾಕು ಗೈಸ್. ಶುಗರ್ ಫ್ರೀ ರಬಡಿನೂ ಇದೆಯಂತೆ, ಸೊ ಅದಕ್ಕೆ ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಹೇಗಿರುತ್ತೆ ಅಂತ. ನೀವೇ ತಗೊಳ್ಳಿ. ಚೆನ್ನಾಗಿದೆಯಾ? ಆಮೇಲೆ ಸ್ವೀಟ್ನೆಸ್ ಬರುತ್ತೆ. ಸ್ವೀಟ್ ಇದೆ ಚೂರು ಲೈಟಾಗಿ. ಏನಂದರೆ ಶುಗರ್ ಹಾಕದೇ ಇರೋರು, ಲೈಕ್ ಶುಗರ್ ಇಷ್ಟಪಡದೇ ಇರೋರು ತಿನ್ಬೋದು. ಮತ್ತೆ ತಿಂದ್ರಿ ಯಾವತ್ತು ನಾನಿವಾಗ ಜಿಡ್ಡೆ ರೀ, ಆದರೆ ಆರೋಗ್ಯವಾಗಿರೋದು ಆರೋಗ್ಯ ಅಲ್ವಾ? ಆಯ್ತು, ಶುಗರ್ ಹಾಕಿರೋದಕ್ಕಿಂತ ಶುಗರ್ ಇಲ್ಲದೆ ಇರೋದು ಆರೋಗ್ಯ ಅಲ್ವಾ? ಒಪ್ಕೊಳ್ಳಲ್ವಾ ನೀವು? ಏನಕ್ಕೆ ಒಪ್ಕೊಳ್ಳಿ? ಅಲ್ಲ ರೀ, ಇರ್ತಾರ ಮನುಷ್ಯ. ಅಲ್ಲ, ಕಂಟ್ರೋಲ್ನಲ್ಲಿ ಸಕ್ಕರೆ ಅಂಶ ಇಲ್ವಾ? ಇರುತ್ತೆ. ಶುಗರ್ ಇರೋದಕ್ಕಿಂತ ಇಲ್ಲದೆ ಇರೋ ತಿಂದರೆ ಒಳ್ಳೇದು ಅಂತಿದ್ದೀನಿ. ಹಾಗಂತ ತಿಂದಿರೋನು ಇರೋಕ್ಕಾಗಲ್ಲ. ಖಾಲಿ ಈಗ ತಾನೇ ಮನೆಗೆ ಬಂದ್ವಿ. ನಮ್ಮ ಮಗು ಯಾವತ್ತೂ ಇಲ್ಲದೆ ಇರೋದು ಇವತ್ತು ಬ್ಯಾಗು ಯಾವುದೋ ಒಂದು ಸ್ವಲ್ಪ ಡ್ರಾಯಿಂಗ್ ಮಾಡ್ಕೊತೀನಿ, ವೈಟ್ ಕಲರ್ ಪೇಂಟಿಂದ ಎಲ್ಲ ಮಾಡ್ಕೊಡ್ತೀನಿ ಗೈಸ್. ಅವಳು ಬ್ಯಾಗ್ ಒಂದು ಸ್ವಲ್ಪ ಎಲ್ಲ ಸ್ಟಿಚ್ ಹೋಗ್ಬಿಟ್ಟಿತ್ತು. ಫಸ್ಟ್ ಟೈಮ್ ಅವಳು ಇದೆಲ್ಲ ಮಾಡ್ಕೋತಾ ಇರೋದು. ಆ್ಯಂಡ್ ಆಗಲೇ ವಾಯ್ಸ್ ರೆಕಾರ್ಡು ಆಗೇ ಇರಲಿಲ್ಲ. ನಾನು ನಿನ್ನ ಕೇಳಿದ್ನಲ್ಲ, ಬರ್ಗರ್ ಮಾಡಿಕೊಟ್ಟಿದ್ದೆ, ಅದು ಸಕ್ಕತ್ತಾಗಿತ್ತು ಗೈಸ್, ಸಕ್ಕತ್ತಾಗಿತ್ತು. ಒಂದೇ ನಿಮಿಷದಲ್ಲಿ ಖಾಲಿ ಮಾಡಿಬಿಟ್ಟೆ. ಹೊಟ್ಟೆ ಹಸ್ದೋಗ್ಬಿಟ್ಟಿತ್ತು ಅವಳಿಗೆ. ನಾನು ಬೆಳಗ್ಗೆಯಿಂದ ಬರೀ ಒಂದು 4 ಸ್ಪೂನ್ ಪಲಾವ್ ತಿಂದಿದ್ದೆ ಗೈಸ್, ಅದಕ್ಕೆ. ಮತ್ತೆ ಒಂದು ಇಡೀ ಪ್ಯಾಕೆಟ್ ಹೈಡ್ರೆಂಟ್ ತಿಂದಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ನಾನು ಬರ್ಗರ್ ಥರ ಟೇಸ್ಟ್ ಮಾಡೋ ಸ್ಯಾಂಡ್ವಿಚ್ ಮಾಡ್ತೀನಿ. ಇಲ್ಲ ಯಾಕೆ ನಗ್ತೀಯಾ? ಬಟ್ ಚೆನ್ನಾಗಿರುತ್ತೆ ಗೈಸ್. ಇವಾಗ ಮಾಡ್ತೀನಿ. ರೆಸಿಪಿ ಬಂದ್ಬಿಟ್ಟು ತುಂಬ ಈಸಿ. ಬೇಗ ಮೊಸರನ್ನ ಹಂಕರ್ಡ್
ರೆಡಿ ಮಾಡ್ಕೊಳ್ಳಿ, ಗಟ್ಟಿ ಮೊಸರು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಬ್ರೆಡ್ ಇರಬೇಕು, ಎಗ್ ಇರಬೇಕು, ಎಲೆಕೋಸು ಸಣ್ಣದಾಗಿ ಹೆಚ್ಕೊಂಡಿರಬೇಕು, ಆನಿಯನ್ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡಿಟ್ಕೊಂಡಿರಬೇಕು. ಅದಾದಮೇಲೆ ಅಷ್ಟೇ, ಸಾಲ್ಟ್ ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಗೈಸ್. ಇಷ್ಟು ಇದ್ಬಿಟ್ರೆ ರೆಡಿ ಆಗುತ್ತೆ. ಆಯಿಲು ಬೇಡ, ಏನು ಬೇಡ. ಬೇಕಂದರೆ ಮಾತ್ರ ಆಯಿಲ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಆಮ್ಲೆಟ್ ಮಾಡೋದಕ್ಕೆಲ್ಲ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿದ್ರೆ ಆಯಿಲು ಬೇಕಾಗೋದಿಲ್ಲ ಗೈಸ್. ಇವಾಗ ಮಾಡ್ತೀನಿ. ಇವತ್ತು ಅಪ್ಪ ಏನು ತಿಂದಿದೆ ಗೊತ್ತಾ ಹೊರಗಡೆ? ಕೇಳು. ಏನಪ್ಪ ತಿಂದಿದ್ಯಾ? ಇನ್ನೂ ಬೇರೆ ಟೇಸ್ಟ್ ಇರುತ್ತೆ. ಇದೆ ಬೇರೆ ಅದೇ ರಸ್ಮಲೈ ಟೇಸ್ಟ್ ಇರುತ್ತೆ. ರಸ್ಮಲೈ ಇದು ರಸ ಇರುತ್ತಲ್ಲ. ಹಾಂ, ಏನಕ್ಕೆ ನಿನ್ನ ಫಿಂಗರ್ ಪ್ರಿಂಟು? ಇವಳು ಅವ್ರ ಅಪ್ಪನ ಮೊಬೈಲ್ಗೆ ಇವಳು ಫಿಂಗರ್ ಪ್ರಿಂಟ್ನ ಇಟ್ಟಿದ್ದಾಳೆ. ಏನಕ್ಕೆ ಬೇಕು ನಿನ್ನ ಫಿಂಗರ್ ಪ್ರಿಂಟು? ಹಂಗಂದ್ರೆ ಗೂಗಲ್ ಪೇಗೆಲ್ಲ ಹಿಂಗಿಂಗ್ ಅಂತ ಇದ್ರೆ ಓಪನ್ ಆಗ್ತಾ ಇರುತ್ತೆ. ಮಜೂರ್ ಅಂದ್ರೆ ಏನ್ರಿ? ಮತ್ತೆ ಹೇಳಿದ್ರಿ? ಹಾಂ, ಹೇಳ್ಬೇಕು. ಮಜೂರ್ ಅಂತೆ, ಖಜೂರ್ ಅಂದಿರಾ? ದೊಡ್ಡ ಖಜೂರ್, ದೊಡ್ಡ ಖಜೂರ್. ಮನೆ ಮಕ್ಕಳಿಗೆ ಹೊಡಿಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಡೈಲಾಗ್ ನಾನು ಹೇಳ್ತೀನಿ. ಇಮೋಷ್ನಲ್ ಟಾರ್ಚರ್ ಕೊಟ್ಬಿಡ್ಬೇಕಲ್ವೇನ್ರಿ ಪಾಪ? ಭವಿಷ್ಯ ಇಮೋಷ್ನಲ್ ಟಾರ್ಚರ್. ಸೈಲೆಂಟ್ ಮಾಡಿ ಇಟ್ಟುಬಿಡ್ತಾಳೆ, ಆಮೇಲೆ ಕಾಲ್ ಮಾಡ್ರಿ ಅಂತಾಳೆ. ಓ, ಇವಾಗ ಸಣ್ಣದಾಗಿ ಕೇಳಿಸ್ತಾ ಇದೆ ಗೈಸ್. ಅಷ್ಟೇ. ಇವಾಗ 1 ಮಿನಿಟಲ್ಲಿ ಸ್ಯಾಂಡ್ವಿಚ್ ರೆಡಿ ಮಾಡೋದಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಏನೇನು ಬೇಕು ಅಂದರೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಕ್ಯಾಬೇಜ್ ಆ್ಯಂಡ್ ಆನಿಯನ್, ಅದಾದಮೇಲೆ ಬೇಯಿಸ್ಕೊಂಡಿರೋ ಅಂಥ ಸ್ವೀಟ್ ಕಾರ್ನ್, ಅದಾದಮೇಲೆ 1 ಆಮ್ಲೆಟ್, ಸಾಲ್ಟ್ ಸ್ಪ್ರಿಂಕಲ್ ಆಗಿದೆ, ಇನ್ನೇನು ಹಾಕಿಲ್ಲ. ಇದು ಹಂಕರ್ಡ್, ಬಟ್ ಒಂದೊಂದೇ ಹಾಕೋದು. ಇದು ಹಂಕರ್ಡು, ಸೊ ಇದಕ್ಕೇನು ಮಿಕ್ಸ್ ಮಾಡಿಲ್ಲ. ಈಗ ಸ್ಟಾರ್ಟ್ ಮಾಡೋಣ ಗೈಸ್. ಒಂಚೂರು ಸಾಲ್ಟು ರುಚಿಗೆ ತಕ್ಕಷ್ಟು, ಅದಕ್ಕೆ ಜೊತೆ ಚೂರು ಸಕ್ಕರೆ ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಹಂಕರ್ಡ್ ಏನಿದೆ ಇದನ್ನು ಹಾಕ್ಕೊಂಡು ಇದನ್ನು ನಿನ್ನ ಬಟ್ಟೆಗಾಗುತ್ತೆ ಅದು ಹಂಕರ್ಡು. ಓಕೆ ಗೈಸ್, ಈಗ ಇದು ಮಿಕ್ಸ್ ಆಗಿದೆ. ಈಗ ಏನಿಲ್ಲ, ಒಂದು ಸ್ಯಾಂಡ್ವಿಚ್ ತೊಗೊಂಡು, ಇದನ್ನು ತೋರಿಸು ಚಿನ್ನ. ಒಂದು ಸ್ಯಾಂಡ್ವಿಚ್ ತೊಗೊಂಡು ಆಮ್ಲೆಟ್ ನಾನು ಎಕ್ಸ್ಟ್ರಾನು ಮಾಡ್ಕೊಂಡಿದ್ದೀನಿ. ಒಂದು ಸ್ಯಾಂಡ್ವಿಚ್ಗೆ ಒಂದು ಆಮ್ಲೆಟ್ ಆ ಥರ ಆಮ್ಲೆಟ್ ಇಟ್ಕೊಂಡು ಎಷ್ಟೊಂದು ಇದು ಮಿಕ್ಸ್ ಹಾಕ್ಕೊಳ್ಳಿ. ಕೋಲ್ಸ್ಲಾ. ವಾಟ್ ಈಸ್ ದಿಸ್ ಕಾಲ್ಡ್? ಕೋಲ್ಸ್ಲಾ. ಓಕೆ, ಇದೆಷ್ಟೊಂದು ಕೋಲ್ಸ್ಲಾ ಹಾಕ್ಕೊಳ್ಳಿ. ಕೋಲ್ಸ್ಲಾ ರೆಡಿ. ಸ್ಯಾಂಡ್ವಿಚ್ ರೆಡಿ. ಇವಾಗ ನಮ್ಮ ಯಜಮಾನ್ರಿಗೆ ಕೊಟ್ಬಿಟ್ಟು ಟೇಸ್ಟು ನೋಡೋಣ ಹೇಗಿದೆ ಅಂತ ಹೇಳ್ತಾರೆ ಅವರು. ಹೇಳಿ ಬೇಗ. ಮೊಬೈಲೇ ಯೂಸ್ ಮಾಡಲ್ಲ ಗೈಸ್ ನಮ್ಮಪ್ಪ. ಹೌದು. ಆಯ್ತು ತಿನ್ನಿ. ಬಾಯಿ ತುಂಬ ತಿನ್ನಿ. ಯಪ್ಪ, ಹೆಂಗಿದೆ? ಹಾಂ, ಇನ್ನೊಂಚೂರು ಬೇಕಾ? ಅದು ಕೋಲ್ಸ್ಲಾ ಚೆನ್ನಾಗಿದೆಯಾ ಗೈಸ್? ಎಷ್ಟು ಬೇಗ ರೆಡಿ ಆಗುತ್ತೆ, ಎಷ್ಟು ಬೇಗ ರೆಡಿ ಆಗಿದೆ ನೋಡಿ ಗೈಸ್. ನಾನು ಮಾಡ್ಕೋತೀನಿ, ತಿಂತೀನಿ. ಆ್ಯಂಡ್ ಇದು ತುಂಬ ಈಸಿ ಗೈಸ್. ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಫಟಾಫಟ್ ಮಾಡಿಬಿಟ್ಟು ಕೊಡ್ಬೋದು. ಆ್ಯಂಡ್ ಮೊಸರು ಮೇಯ್ನಾಗೆ ಗಟ್ಟಿಯಾಗಿದ್ದರೆ ಸಕ್ಕತ್ತಾಗಿರುತ್ತೆ. ಇದು ಚೀಸಿ ಥರ ಇರುತ್ತೆ. ಚೀಸೇ ನೆಸೆಸರಿ ಇರಲ್ಲ. ಆದರೆ ಈಗ ನಾನು ಒಂದು ಮಾಡ್ಕೋತಾ ಇದ್ದೀನಿ, ಮಾಡಿಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ಬರ್ಗರ್ ಥರ ಇರುತ್ತೆ ಗೈಸ್.
ಟೇಸ್ಟ್ ಒಂದು ಸ್ವಲ್ಪ ತಿನ್ನೋದಿದು ಎಷ್ಟು ಕ್ರೀಮಿ ಆಗಿದೆ ಅಂದರೆ ಸಖತ್ತಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಭವಿಷ್ಯ ಆಲ್ರೆಡಿ ತಿಂದಿದ್ದಾಳೆ, ಆದರೆ ಇದರಲ್ಲಿ ಹಾಫ್ ಕೊಡ್ತೀನಿ ನಾನು ಭವಿಷ್ಯಂಗೆ. ತಿನ್ನುಮ್ಮ, ನಂಗೆ ಆಗಲ್ಲ ಇಷ್ಟೊಂದು ತಿನ್ನೋಕ್ಕೆ. ಯಾಕೆ ಡಯಟ್ ಹೊಡಿತಿದ್ಯಾ ನೀನು? ಡಯಟ್ ಹೊಡಿತಾವ್ರೆ ಗಾಯ್ಸ್ ನಮ್ಮಮ್ಮ. ಡಯಟ್ ಹೊಡಿತೀನಿ, ವೆಯ್ಟ್ ಗೆಸ್ ಮಾಡಿ. ನಿಮಗೆ ನನ್ನ ವೆಯ್ಟ್ ಗೆಸ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ 100 ಪಾಯಿಂಟ್ಸ್ ಸಿಗುತ್ತೆ ಗೈಸ್ ನಿಮಗೆ ನನ್ನ ವೆಯ್ಟ್ ಗೆಸ್ ಮಾಡಿದ್ರೆ. ಆ ಪಾಯಿಂಟ್ಸ್ನ ಇಟ್ಕೊಂಡು ಏನು ಮಾಡಲಿ ನಾನು? ಗೆಸ್ ಮಾಡು. ಏನೊಂದು 38 ಇರ್ತಾಳೆ ಅಷ್ಟೇ. ಆನ್ ಸ್ಪಾಟ್ ಹೇಳ್ಬೇಕು. ಹೇಳದ್ನಲ್ಲ ಸ್ಪಾಟ್ ನಾನು ನಿಂತ್ಕೊಳ್ ತೋರ್ಸಲ್ಲ ನಾನು. ಅಲ್ಲ, ಅಟ್ಲೀಸ್ಟ್ ನಾನು ಹೇಳಿದ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬೇಕಲ್ಲ, ನೋಡ್ಬೇಕಲ್ಲ. ಅವಾಗ ಗೊತ್ತಾಗುತ್ತಲ್ಲ ಅವ್ರಿಗೆ. ಸರಿ, ಎಷ್ಟು? ನೀನು ಗೆಸ್ ಮಾಡು. ಹೇಳಿದ್ನಲ್ಲ 38. ರಾಂಗು. ಗಾಯ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೈಪ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. Until next time, take care. Bye bye. See you guys. Bye bye.